ಹಲೋ ಫ್ರೆಂಡ್ಸ್, ಸೇವಂತಿಗೆ ಗಿಡಗಳನ್ನ ನಾವು ಯಾವಾಗಲೂ ಲೈಟಾಗಿ ಪಿಂಚ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಪಿಂಚ್ ಮಾಡ್ತಾ ಇದ್ದರೆ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹೊಸ ಹೊಸ ಬ್ರ್ಯಾಂಚಸ್ಗಳು ಗಿಡದಿಂದ ಬರುತ್ತೆ. ಇಲ್ಲ ಅಂತ ಅಂದರೆ ಚಿಕ್ಕದಾಗಿ ಗಿಡ ಬೆಳೆಯುತ್ತೆ, 1-2 ಹೂವು ಮಾತ್ರ ಕೊಡುತ್ತೆ. ನಾವು ಎಷ್ಟು ಪಿಂಚ್ ಮಾಡ್ತೀವೋ ಅಷ್ಟು ಬುಷಿ ಆಗ್ತಾ ಹೋಗುತ್ತೆ ಪ್ಲ್ಯಾಂಟ್. ಮತ್ತು ಈ ರೀತಿ ಒಂದೊಂದು ಕಡ್ಡಿನಲ್ಲೂ ಬ್ರ್ಯಾಂಚಸ್ಗಳು, ಹೊಸ ಹೊಸ ಬ್ರ್ಯಾಂಚಸ್ಗಳು ಬಂದು ಗಿಡ ತುಂಬ ಹೂಗಳು ಬರುತ್ತೆ. ಸೇವಂತಿಗೆ ಗಿಡನ ನಾವು ಯಾವಾಗಲೂ ಒಂದು ಸ್ಟಿಕ್ ಹಾಕಿಬಿಟ್ಟು ಅದಕ್ಕೆ ಕಟ್ಟಿದರೆ ತುಂಬ ಚೆನ್ನಾಗಿ ಸಪೋರ್ಟ್ ತೊಗೊಂಡು ಗ್ರೋ ಆಗುತ್ತೆ. ನಾನು ಪ್ರತಿಯೊಂದು ಪ್ಲ್ಯಾಂಟ್ನ ಸಹ ನಾನು ನೋಡಿಕೊಂಡು ಟೈಮ್ಲಿ ರೆಗ್ಯುಲರಾಗಿ ನಾನು ಪಿಂಚ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು, ಎಲ್ಲ ಗಿಡಗಳನ್ನು ಸಹ ಸಾಕಷ್ಟು ಮೊಗ್ಗುಗಳು ಬಂದಿದೆ. ಮತ್ತು ಹಾಗೆ ಟೈಮ್ಲಿ ಫರ್ಟಿಲೈಸರ್ನು ಸಹ ನಾವು ಕೊಡ್ತಾ ಇರಬೇಕು. ಸೇವಂತಿಗೆ ಗಿಡಗಳಿಗೆ ಮಸ್ಟರ್ಡ್ ಕೇಕ್ ಪೌಡರ್ ಅಂದರೆ ತುಂಬ ಇಷ್ಟ. ಸೊ ನೀವು ಅದನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಎಪ್ಸಮ್ ಸಾಲ್ಟ್ನು ಸಹ ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಕೊಡ್ತಾ ಇರ್ಬೋದು. ಮಂತ್ಲಿ ಒನ್ಸ್ ಅಥವಾ 20 days ಒನ್ಸ್ ಕೊಡ್ತಾ ಇದ್ದರೆ ಒಳ್ಳೆ ಕ್ವಾಲಿಟಿ ಎರಡರಲ್ಲೂ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಗಿಡಗಳಲ್ಲಿ ಇಷ್ಟೊಂದು ಹೂವು ಬರೋದಕ್ಕೆ ಈ ಒಂದು ಪಿಂಚಿಂಗ್ಗೆ ಕಾರಣ, ಮತ್ತು ಏನು ಫರ್ಟಿಲೈಸರ್ ನಾವು ಕೊಡ್ತೀವಿ ಅದೇ ಕಾರಣ. ಬಹಳ ಹಿಂದೆಯಿಂದನೂ ನಾನು ಇದೇ ರೀತಿ ಗಿಡಗಳನ್ನ ಬೆಳ್ಕೊಂಡು ಬಂದಿರೋದು. ನೀವು ಈ ರೀತಿ ಫಾಲೋ ಮಾಡಿ, ನಿಮ್ಮ ಒಂದು ಅನಿಸಿಕೆನ ನನಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.